ನಮಸ್ಕಾರ, ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ದೇಶದಲ್ಲಿ ಸದ್ದಿಲ್ಲದೆ ಜನರ ಜೇಬಿಗೆ ಕತ್ತರಿ ಹಾಕುವ ಕೆಲಸ ನಿರಂತರವಾಗಿ ನಡೀತಲೇ ಇದೆ. ಅಚ್ಚೇ ದಿನ್ ಅಂದ್ರೆ ಒಳ್ಳೆಯ ದಿನಗಳು ತರುತ್ತೇವೆ ಅಂತ ಅಧಿಕಾರಕ್ಕೆ ಬಂದ ನರೇಂದ್ರ ಮೋದಿ ಅವರ ಸರ್ಕಾರ ಇಂದು ದೇಶದ ಜನಸಾಮಾನ್ಯರ ಬದುಕನ್ನ ದುಸ್ತರಗೊಳಿಸಿದೆ. ಗೃಹ ಬಳಕೆಯ ಅಡುಗೆ ಅನಿಲದ ಬೆಲೆಯನ್ನ ಮತ್ತೆ 29 ರೂಪಾಯಿ ಹೆಚ್ಚಳ ಮಾಡುವ ಮೂಲಕ ದೇಶದ ಕೋಟ್ಯಾಂತರ ಗೃಹಿಣಿಯರ ಹೊಟ್ಟೆಗೆ ಹೊಡೆಯುವ ಕೆಲಸವನ್ನ ಈ ಕೇಂದ್ರ ಸರ್ಕಾರ ಮಾಡಿದೆ. 3 ತಿಂಗಳಲ್ಲಿ 2ನೇ ಬಾರಿಗೆ ಬೆಲೆ ಏರಿಕೆ ಮಾಡಿ ಗ್ರಾಹಕರಿಗೆ ಚಳಿ ಜ್ವರ ಬರಿಸಲಾಗಿದೆ. ಒಮ್ಮೆ ಯೋಚನೆ ಮಾಡಿ, ದೆಹಲಿಯಲ್ಲಿ 913 ರೂಪಾಯಿ ಇದ್ದ ಸಿಲಿಂಡರ್ ಬೆಲೆ ಈಗ 942 ರೂಪಾಯಿಗೆ ಬಂದು ನಿಂತಿದೆ. ಇನ್ನು ನಮ್ಮ ಕರ್ನಾಟಕ ಸೇರಿದಂತೆ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಸಾಗಣೆ ವೆಚ್ಚ, ಸ್ಥಳೀಯ ತೆರಿಗೆ ಎಲ್ಲವೂ ಸೇರಿ ಈ ಬೆಲೆ ಸುಮಾರು 1000 ರೂಪಾಯಿಯ ಗಡಿ ದಾಟ್ತಾ ಇದೆ. ಸಾರ್ವಜನಿಕರ ಆದಾಯ ದಿನದಿಂದ ದಿನಕ್ಕೆ ಪಾತಾಳಕ್ಕೆ ಕುಸಿತಾ ಇದ್ರೆ ಸಿಲಿಂಡರ್ ಬೆಲೆ ಮಾತ್ರ ರಾಕೆಟ್ ವೇಗದಲ್ಲಿ ಮುನ್ನುಗ್ತಾ ಇದೆ. ಇದೇನಾ ಮೋದಿ ಸರ್ಕಾರ ಜಾರಿಗೆ ತಂದ ಸಬಲೀಕರಣ? ಯಾವಾಗೆಲ್ಲ ಬೆಲೆ ಏರಿಕೆ ಆಗುತ್ತೆ ಆಗೆಲ್ಲ ಕೇಂದ್ರ ಸರ್ಕಾರ ಮತ್ತು ಬಿಜೆಪಿ ನಾಯಕರು ತಮಗೆ ಸಂಬಂಧವೇ ಇಲ್ಲದಂತೆ ಜಾಗತಿಕ ಮಾರುಕಟ್ಟೆಯ ಕಡೆ ಕೈ ತೋರಿಸ್ತಾರೆ. ಮಧ್ಯಪ್ರಾಚ್ಯದಲ್ಲಿ ಸಂಘರ್ಷ ನಡೀತಾ ಇದೆ, ಯುದ್ಧ ನಡೀತಾ ಇದೆ, ಹಾಗಾಗಿ ತೈಲ ಪೂರೈಕೆ ಅಸ್ತವ್ಯಸ್ತ ಆಗಿದೆ ಅಂತ ಕಾಗೆ ಹಾರಿಸುವ ಕತೆಗಳನ್ನ ಹೇಳ್ತಾರೆ. ಹಾಗಾದ್ರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಸಂಪೂರ್ಣವಾಗಿ ಕುಸಿದಾಗ ಅದರ ಲಾಭವನ್ನ ಭಾರತದ ಜನಸಾಮಾನ್ಯರಿಗೆ ಯಾಕೆ ವರ್ಗಾಯಿಸಲಿಲ್ಲ? ಆಗ ಲೂಟಿ ಮಾಡಿದ ಹಣ ಎಲ್ಲಿ ಹೋಯ್ತು ಮೋದಿ ಅವರೇ? ಇನ್ನು ಕೇಂದ್ರ ಸರ್ಕಾರದ ಸಚಿವಾಲಯ ಒಂದು ವಿಚಿತ್ರವಾದ ಸಮರ್ಥನೆ ನೀಡಿದೆ. ಪಾಕಿಸ್ತಾನ, ನೇಪಾಳ, ಶ್ರೀಲಂಕಾ ಮತ್ತು ಅಮೆರಿಕ ದೇಶಗಳಿಗೆ ಹೋಲಿಸಿದ್ರೆ ಭಾರತದಲ್ಲೇ ಅಡುಗೆ ಅನಿಲದ ದರ ಕಡಿಮೆ ಇದೆಯಂತೆ. ಉಜ್ವಲ ಯೋಜನೆಯಡಿ 642 ರೂಪಾಯಿಗೆ ಸಿಲಿಂಡರ್ ಕೊಡ್ತಾ ಇದ್ದೀವಿ ಅಂತ ಬೆನ್ನು ತಟ್ಟಿಕೊಳ್ತಾ ಇದ್ದಾರೆ. ಆದ್ರೆ ವಾಸ್ತವ ಏನ್ ಗೊತ್ತಾ ವೀಕ್ಷಕರೇ? ಉಜ್ವಲ ಯೋಜನೆಯಡಿ ಉಚಿತ ಸಿಲಿಂಡರ್ ಪಡೆದ ದೇಶದ ಲಕ್ಷಾಂತರ ಬಡ ಕುಟುಂಬಗಳು ಇಂದು ರೀಫಿಲ್ ಮಾಡಿಸೋದಕ್ಕೆ ದುಡ್ಡಿಲ್ಲದೆ ಮತ್ತೆ ಒಲೆ ಊದೋದಕ್ಕೆ ಆರಂಭಿಸಿದ್ದಾರೆ. ಇಂತಹ ಸುಳ್ಳು ಅಂಕಿಅಂಶಗಳಿಂದ ಜನರ ಹೊಟ್ಟೆ ತುಂಬುತ್ತಾ ಹೇಳಿ? ಭಾರತವನ್ನ ಜಗತ್ತಿನ 5ನೇ ಅತಿ ದೊಡ್ಡ ಆರ್ಥಿಕತೆ ಅಂತ ಬೊಬ್ಬೆ ಹೊಡೆಯುವ ಬಿಜೆಪಿ ಸರ್ಕಾರ ಬೆಲೆ ಏರಿಕೆಯನ್ನ ಸಮರ್ಥಿಸಿಕೊಳ್ಳುವಾಗ ಮಾತ್ರ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶಗಳ ಜೊತೆ ಹೋಲಿಕೆ ಮಾಡಿಕೊಳ್ತದೆ. ಪಾಕಿಸ್ತಾನದ ತಲಾವಾರು ಆದಾಯ ಎಷ್ಟು, ಅಲ್ಲಿನ ಆರ್ಥಿಕ ಪರಿಸ್ಥಿತಿ ಏನು, ಭಾರತದ ಪರಿಸ್ಥಿತಿ ಏನು, ಅಭಿವೃದ್ಧಿಯಲ್ಲಿ ಅಮೆರಿಕ, ಯುರೋಪ್ ದೇಶಗಳ ಜೊತೆ ಸ್ಪರ್ಧೆ ಮಾಡುವ ನಾಯಕರು ಬೆಲೆ ಏರಿಕೆಯಲ್ಲಿ ಮಾತ್ರ ದಿವಾಳಿಯಾಗಿರುವ ನೆರೆ ರಾಷ್ಟ್ರಗಳನ್ನ ತೋರಿಸಿ ಜನರನ್ನ ಮೂರ್ಖರನ್ನಾಗಿ ಮಾಡೋದಕ್ಕೆ ಹೊರಟಿದ್ದಾರೆ. ಕೇವಲ ಅಡುಗೆ ಅನಿಲ ಮಾತ್ರ ಅಲ್ಲ, ಪೆಟ್ರೋಲ್ ಬೆಲೆಯನ್ನು ಲೀಟರ್ಗೆ 7.50 ರೂಪಾಯಿ ಹಾಗೂ ಸಿಎನ್ಜಿ ಬೆಲೆಯನ್ನ ಕೆಜಿಗೆ 6 ರೂಪಾಯಿಗಳಷ್ಟು ಹೆಚ್ಚಳ ಮಾಡಲಾಗಿದೆ. ಪೆಟ್ರೋಲ್ ಮತ್ತು ಡೀಸೆಲ್ ಮಾರಾಟದಲ್ಲಿ ತಮಗೆ ನಷ್ಟವಾಗ್ತಿದೆ ಅಂತ ತೈಲ ಕಂಪನಿಗಳು ಅಳಲು ತೋಡಿಕೊಳ್ತಾ ಇರೋದಾಗಿ ಸರ್ಕಾರ ಹೇಳ್ತಾ ಇದೆ. ವರ್ಷಕ್ಕೆ ಲಕ್ಷ ಕೋಟಿ ರೂಪಾಯಿ ಲಾಭ ಗಳಿಸುವ ಕಾರ್ಪೊರೇಟ್ ಕಂಪನಿಗಳ ನಷ್ಟದ ಹೊರೆಯನ್ನ ದೇಶದ ಬಡ ಮತ್ತು ಮಧ್ಯಮ ವರ್ಗದ ಜನರ ಹೆಗಲಿಗೆ ಹೊರಿಸ್ತಾ ಇರೋದು ಯಾವ ನ್ಯಾಯ ಹೇಳಿ? ಡೀಸೆಲ್ ಬೆಲೆ ಏರಿಕೆಯಾದ ತಕ್ಷಣ ಅದರ ನೇರ ಪರಿಣಾಮ ಸಾರಿಗೆ ವೆಚ್ಚದ ಮೇಲೆ ಬೀಳ್ತದೆ. ತರಕಾರಿ, ಬೇಳೆಕಾಳು, ಹಾಲು, ಔಷಧಿ ಸೇರಿದಂತೆ ಪ್ರತಿಯೊಂದು ಅಗತ್ಯ ವಸ್ತುವಿನ ಬೆಲೆಯು ಗಗನಕ್ಕೆ ಏರ್ತದೆ. ಪ್ರಸ್ತುತ ದೇಶದಲ್ಲಿ ಹಾಲಿನ ದರದಿಂದ ಹಿಡಿದು ದಿನಸಿ ಸಾಮಗ್ರಿಗಳವರೆಗೂ ಕೂಡ ಎಲ್ಲವೂ ತುಟ್ಟಿಯಾಗಿದೆ. ಜನಸಾಮಾನ್ಯರು ತಿಂಗಳು ಪೂರ್ತಿ ಕಷ್ಟಪಟ್ಟು ದುಡಿಯುವ ಸಂಬಳ ಕೇವಲ ಮನೆ ಬಾಡಿಗೆ, ರೇಷನ್ ಮತ್ತು ಕರೆಂಟ್ ಬಿಲ್ಗೆ ಸಾಕಾಗ್ತಾ ಇಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಸಿಲಿಂಡರ್ ಬೆಲೆ ಏರಿಸಿ ಗಾಯದ ಮೇಲೆ ಬರೆ ಎಳಿತಾ ಇದ್ದಾರೆ. ಈ ಬೆಲೆ ಏರಿಕೆಯ ವಿರುದ್ಧ ಕರ್ನಾಟಕದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವು ನಾಯಕರು ತೀವ್ರ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕೇಂದ್ರ ಸರ್ಕಾರ ದಿನೇ ದಿನೇ ವಾಣಿಜ್ಯ ಸಿಲಿಂಡರ್ ಹಾಗೂ ಇಂಧನ ಬೆಲೆ ಏರಿಕೆ ಮಾಡ್ತಾ ಇರೋದನ್ನ ನೋಡಿದ್ರೆ ಗಾಬರಿ ಆಗ್ತದೆ ಅಂತ ಅವರು ಹೇಳಿದ್ದಾರೆ. ಹೌದು, ಇದು ಕೇವಲ ರಾಜಕೀಯ ನಾಯಕರ ಗಾಬರಿ ಮಾತ್ರ ಅಲ್ಲ. ದೇಶದ ಪ್ರತಿಯೊಬ್ಬ ನಾಗರಿಕನು ಇವತ್ತು ಮೋದಿ ಸರ್ಕಾರದ ಈ ಕ್ರೂರ ನಿರ್ಧಾರಗಳನ್ನ ನೋಡಿ ಬೆಚ್ಚಿ ಬಿದ್ದಿದ್ದಾನೆ. ಚುನಾವಣೆ ಬರುವ ಮುಂಚೆ ಬಹುತ್ ಹುಯಿ ಮೆಹಂಗಾಯಿ ಕಿ ಮಾರ್ ಅಬ್ ಕಿ ಬಾರ್ ಮೋದಿ ಸರ್ಕಾರ ಅಂದ್ರೆ ಬೆಲೆ ಏರಿಕೆಯ ಹೊಡೆತ ಸಾಕು, ಈ ಬಾರಿ ಮೋದಿ ಸರ್ಕಾರ ಬೇಕು ಅಂತ ಗಂಟಲು ಹರಿದುಕೊಳ್ಳುವಂತೆ ಜಾಹೀರಾತು ನೀಡಿದ ಬಿಜೆಪಿಯ ನಾಯಕರು ಇವತ್ತು ಎಲ್ಲಿದ್ದಾರೆ?
ಅಂದು ಮನಮೋಹನ್ ಸಿಂಗ್ ನೇತೃತ್ವದ ಸರ್ಕಾರ ಇದ್ದಾಗ ಸಿಲಿಂಡರ್ ಬೆಲೆ 400 ರೂಪಾಯಿ ದಾಟಿದ್ದಕ್ಕೆ ಬೀದಿಗಿಳಿದು ಸಿಲಿಂಡರ್ ತಲೆ ಮೇಲೆ ಹೊತ್ತು ಪ್ರತಿಭಟನೆ ಮಾಡಿದ ಬಿಜೆಪಿಯ ಮಹಿಳಾ ನಾಯಕಿಯರು ಇವತ್ತು 1000 ರೂಪಾಯಿ ದಾಟ್ತಾ ಇದ್ರೂ ಕೂಡ ಮೌನವಾಗಿರೋದ್ರ ರಹಸ್ಯ ಏನು? ಈ ಸರ್ಕಾರದ ನೀತಿಗಳು ಸಂಪೂರ್ಣವಾಗಿ ಬಂಡವಾಳಶಾಹಿಗಳ ಪರವಾಗಿದೆ ಎಂದು ಸಾಬೀತಾಗಿದೆ. ದೇಶದ ದೊಡ್ಡ ದೊಡ್ಡ ಉದ್ಯಮಿಗಳ ಲಕ್ಷಾಂತರ ಕೋಟಿ ರೂಪಾಯಿ ಸಾಲವನ್ನ ಮನ್ನಾ ಮಾಡುವ ಮೋದಿ ಸರ್ಕಾರಕ್ಕೆ ಬಡವರ ಅಡುಗೆ ಮನೆ ಸಬ್ಸಿಡಿ ನೀಡಲು ಮಾತ್ರ ಹಣ ಇರೋದಿಲ್ಲ. ಅಡುಗೆ ಅನಿಲದ ಮೇಲಿದ್ದ ಸಬ್ಸಿಡಿಯನ್ನ ಸದ್ದಿಲ್ಲದೆ ನಿಲ್ಲಿಸಿ ಇವತ್ತು ಜನರನ್ನ ಸಂಪೂರ್ಣವಾಗಿ ಮಾರುಕಟ್ಟೆಯ ದಯೆ ಮೇಲೆ ಬಿಟ್ಟು ಬಿಡಲಾಗಿದೆ. ಇದು ದೇಶದ ಜನರಿಗೆ ಮಾಡಿದ ದ್ರೋಹ ಅಲ್ವೇ? ಇವತ್ತಿನ ಪತ್ರಿಕೆಗಳ ವ್ಯಂಗ್ಯ ಚಿತ್ರಗಳಲ್ಲಿ ತೋರಿಸುವಂತೆ ಕೇಂದ್ರ ಸರ್ಕಾರ ಜನರ ತಲೆಯ ಮೇಲೆ ಪೆಟ್ರೋಲ್, ಡೀಸೆಲ್, ಗ್ಯಾಸ್, ಆಹಾರ ವಸ್ತುಗಳ ಬೆಲೆ ಏರಿಕೆ ಎಂಬ ಬೃಹತ್ ಸುತ್ತಿಗೆಯಿಂದ ಹೊಡಿತಾ ಇದೆ. ಅಷ್ಟೂ ಹೊಡೆತಗಳನ್ನ ತಿಂದು ಸಾಯ್ತಾ ಇರುವ ಜನಸಾಮಾನ್ಯ ಮಾತ್ರ ವಿಧಿ ಇಲ್ಲದೆ ಕೈ ಮುಗಿದು ಥ್ಯಾಂಕ್ಸ್ ಅಂತ ಹೇಳುವಂತಹ ದಯನೀಯವಾದ ಸ್ಥಿತಿ ನಿರ್ಮಾಣ ಆಗಿದೆ. ದೇಶದ ಜನಪ್ರಭುತ್ವ ವ್ಯವಸ್ಥೆಯಲ್ಲಿ ಜನಸಾಮಾನ್ಯರನ್ನ ಎಷ್ಟು ಅಸಹಾಯಕರನ್ನಾಗಿ ಮಾಡಿದ ಕೀರ್ತಿ ಮೋದಿ ಸರ್ಕಾರಕ್ಕೆ ಸಲ್ಲಬೇಕು. ಬಂಧುಗಳೇ, ಕಣ್ಣೆದುರೇ ಇಷ್ಟೆಲ್ಲ ಅನ್ಯಾಯ ನಡೀತಾ ಇದ್ರು ನಾವು ಧ್ವನಿ ಎತ್ತದಿದ್ರೆ ಈ ಸರ್ಕಾರ ಮುಂದಿನ ದಿನಗಳಲ್ಲಿ ಇನ್ನೂ ಭೀಕರವಾಗಿ ಬೆಲೆ ಏರಿಕೆ ಮಾಡೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಧರ್ಮ, ಜಾತಿ ಪ್ರಚಾರದ ಹೆಸರಿನಲ್ಲಿ ಜನರನ್ನ ದಿಕ್ಕು ತಪ್ಪಿಸಿ ಆರ್ಥಿಕವಾಗಿ ದೇಶವನ್ನ ಕಂಗಾಲು ಮಾಡ್ತಾ ಇರುವ ಈ ಜನವಿರೋಧಿ ಬಿಜೆಪಿ ಸರ್ಕಾರದ ನೀತಿಗಳನ್ನ ನಾವೆಲ್ಲರೂ ಕೂಡ ಒಕ್ಕೊರಲಿನಿಂದ ಖಂಡಿಸಬೇಕಿದೆ. ಈ ವಿಡಿಯೋವನ್ನ ಎಲ್ರಿಗೂ ಶೇರ್ ಮಾಡಿ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ ನ್ಯೂಸ್. ನಮಸ್ಕಾರ.